ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ನಮ್ಮ ಮನೇಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಬ್ಲ್ಯಾಕ್ ಟೀ ಜೊತೆಗೇ. ಇವತ್ತು ಮಾರ್ನಿಂಗ್ ದೋಸೆ ಮಾಡೋಣ ಅಂತೇಳಿ ನಿನ್ನೆ ರೈಟ್ ರುಬ್ಬಿಟ್ಕೊಂಡಿದ್ದೆ. ಸೊ ಅದಕ್ಕೆ ಸಾಲ್ಟೆಲ್ಲ ಹಾಕ್ಕೊಂಡು ಇಲ್ಲಿ ಹದ ಮಾಡಿ ಇಟ್ಕೋತಾ ಇದ್ದೀನಿ. ಆ ಟೈಮಲ್ಲಿ ಕರೆಕ್ಟಾಗಿ ಮಕ್ಕಳು ಎದ್ಕೋತಾರೆ. ಸೊ ಅವ್ರನ್ನ ರೆಡಿ ಮಾಡಿ ಮತ್ತೆ ಕಿಚನಿಗೆ ಬಂದು ದೋಸೆ ಹೊಯ್ಯೋ ಟೈಮಿಗೆ ಕರೆಕ್ಟಾಗಿ ಅವರು ಕಿಚನಿಗೆ ಎಂಟ್ರಿ ಕೊಡ್ತಾರೆ. ಯೂಶ್ವಲಾಗಿ ಅವ್ರು ಅಲ್ಲೇ ಪಕ್ಕದಲ್ಲಿ ಕೂರೋಕ್ಕೆ ಇಷ್ಟಪಡ್ತಾರೆ. ಸೊ ಅಲ್ಲೇ ಕೂರಿಸ್ಕೊಂಡ್ಬಿಡ್ತೀನಿ. ಅಲ್ಲಿ ಕೂತಿದ್ದೇ ತಡ ಕ್ವಶನ್ಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಸೊ ಇವಾಗ ರಜಾ ಅಲ್ವಾ. ಸೊ ರಜಾದಲ್ಲಿ ಇದ್ದು ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಅವಳಿಗೆ. ಸೊ ನಾನು ಹೋಗೋದಿಲ್ಲ ಅನ್ನೋದನ್ನ ಅವಳು ಈ ಥರ ಹೇಳ್ತಾ ಇದ್ದಾಳೆ ನನಗೆ ಅಷ್ಟೇ. ಸೊ ಈ ಕ್ವಿಟ್ ಕಾನ್ವರ್ಸೇಷನ್ ಜೊತೆಗೆ ಅವ್ರಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವ್ರು ತುಪ್ಪ ಹಾಕಿ ದೋಸೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರಿಗಿಬ್ರಿಗೂ ತುಪ್ಪ ಹಾಕಿಬಿಟ್ಟೆ ದೋಸೆ ಮಾಡಿಕೊಡ್ತೀನಿ ನಾನು. ಅವ್ರಿಗೆ ಈ ಥರ ಬಿಸಿ ಬಿಸಿ ದೋಸೆ ಮತ್ತು ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಟ್ರೆ ಅವರೇ ಕೂತ್ಕೊಂಡು ತಿಂತಾರೆ. ಸೊ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿ ವೆಜಿಟೇಬಲ್ಸ್ ಮತ್ತು ಸ್ವಲ್ಪ ಫ್ರೂಟ್ಸ್ ಹಿಡ್ಕೊಂಬಂದೆ ನಾನು ವೆಜಿಟೇಬಲ್ಸ್ ತಂದ ಕೂಡಲೇ ಅದನ್ನ ಸಗ್ರಿಗೇಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ. ಇಲ್ಲಾಂದರೆ ನನ್ನ ಮಕ್ಕಳು ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡೋಕ್ಕೆ ಹೋಗಿ ಅದನ್ನ ಮನೆ ಪೂರ್ತಿ ಹರಡ್ಬಿಡ್ತಾರೆ. ಸೊ ನಾನು ವಾಟರ್ ಮೆಲನ್ ತಂದಿದ್ದನ್ನ ನೋಡಿಬಿಟ್ಟು ನನ್ನ ಚಿಕ್ಕ ಮಗಳು ಅದು ಬೇಕು ಅಂತ ವಾಟರ್ ಮೆಲನ್ ಅಂತ ಹಿಂದ್ಗಡೆಯಿಂದ ಜೋರಾಗಿ ಬೊಬ್ಬೆ ಹೊಡಿತಾ ಇದ್ದಾಳೆ ಅವಳು. ಅವಳು ಆ್ಯಕ್ಚುಲಿ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಕೇಳ್ತಾ ಇದ್ದಾಳಲ್ಲ, ಸದ್ಯ ಕಟ್ ಮಾಡ್ಕೊಡೋಣ ಆಮೇಲೆ ಜ್ಯೂಸ್ ಮಾಡೋಣ ಅಂತೇಳಿ ಕಟ್ ಮಾಡಿದೆ. ಆ್ಯಕ್ಚುಲಿ ಅದು ಚೆನ್ನಾಗಿರಲಿಲ್ಲ, ತುಂಬ ಚಪ್ಪೆ ಇತ್ತು. ಸೊ ಒಂದೊಂದು ಪೀಸ್ ಆವಾಗ ಕಟ್ ಮಾಡಿಕೊಟ್ಟು ನೆಕ್ಸ್ಟ್ ಇದನ್ನ ನಾನು ಜ್ಯೂಸ್ ಮಾಡೋಣ ಆಮೇಲೆ ಅಂತೆಲ್ಲ ಎತ್ತಿಟ್ಕೊಂಡ್ಬಿಟ್ಟೆ. ತಂದಿರೋ ವೆಜಿಟೇಬಲ್ಸ್ನೆಲ್ಲನೂ ನಾನು ಇವಾಗ ಬುಟ್ಟಿಗೆ ಹಾಕ್ಕೊಂಡು ಅದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಅವ್ರಿಗೆ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಅಲ್ವಾ. ಸೊ ನಾವು ಯೂಶ್ವಲಾಗಿ ಮಧ್ಯಾಹ್ನಕ್ಕೆ ಬಾಯ್ಲ್ಡ್ ರೈಸ್ ಗಂಜಿನೇ ಮಾಡೋದು. ಸೊ ಅದಕ್ಕೆ ಪಲ್ಯ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ.
ಇನ್ನೊಂದೇನೆಂದರೆ ನಾನು ಕಿಚನಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಕ್ಕಳು ಕೂಡ ಕಿಚನಲ್ಲೇ ಇರ್ತಾರೆ. ಯಾಕಂದರೆ ಈ ಥರ ಏನಾದರೂ ಮಾಡ್ಬೋದಲ್ವ, ಈ ಥರ ಸಿಕ್ಕಾಪಟ್ಟೆ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಕೆಲವೊಂದು ಸಲ ಓಕೆ, ಬಟ್ ಕೆಲವೊಂದು ಸಲ ತೀರಾ ಜಾಸ್ತಿಯಾಗಿ ಮಾಡಿಬಿಡ್ತಾರೆ ಅವರು. ಸೊ ಅವಾಗ ಸ್ವಲ್ಪ ಇರಿಟೇಟ್ ಆಗುತ್ತೆ. ಈ ಥರ ಕ್ಯೂಟಾಗಿ ಮಾಡಿದ್ರಂತೂ ನಗು ಬಂದುಬಿಡುತ್ತೆ, ಇನ್ನೇನು ಮಾಡೋಣ. ದೆನ್ ಪಲ್ಯಕ್ಕೆ ಬೇಕಾಗಿರೋ ಆನಿಯನು ಮತ್ತು ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗಿರೋ ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೀನಿ ನಾನು. ಸೊ ಪಲ್ಯ ಮಾಡೋಕ್ಕಿಟ್ಟಿರೋ ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಆನಿಯನ್ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಆ ಟೊಮೆಟೊ ಬೇಗ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಹಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಅದನ್ನ ಬೇಯೋದಕ್ಕೆ ಬಿಡಬೇಕು. ಇವಾಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇವಾಗ ಇದಕ್ಕೆ ತುರಿದಿಟ್ಟಿರೋ ತೆಂಗಿನಕಾಯಿನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಮತ್ತೆ ಬೇಯಕ್ಕೆ ಬಿಡ್ತೀನಿ ನಾನು. ಸೊ ಇದು ಇವಾಗ ರೆಡಿಯಾಗಿದೆ. ಸೊ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀವಿ ಮಧ್ಯಾಹ್ನ. ಇವಾಗ ಈವ್ನಿಂಗ್ ಟೀ ಮಾಡ್ಕೋತಾ ಇದ್ದೀನಿ. ಟೀ ಏನಂದರೆ ಇವಾಗ ಹ್ಯಾಬಿಟ್ ಆಗೋಗಿದೆ, ಅದಿಲ್ಲಾಂದರೆ ಹೆಡ್ಏಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಈವ್ನಿಂಗ್ ಟೀ ಜೊತೆಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.